ಒಂದು ಗ್ರಾಮದಲ್ಲಿ ಅತಿ ಸುಂದರಿ ಅಪ್ಸರೆಯೊಬ್ಬಳಿದ್ಲು. ಆಕೆಯು ಒಂದು ದಿನ ಧೀರ ಹಾಗೂ ಸುಂದರ ಪುರುಷನೊಬ್ಬನನ್ನ ವಿವಾಹವಾಗಲು ಇಚ್ಛಿಸ್ತಾಳೆ. ಹೀಗೆ ಒಂದು ದಿನ ಕಾಡಿನ ಮಧ್ಯೆ ಹೋಗುತ್ತಿದ್ದಾಗ ಧ್ಯಾನದಲ್ಲಿ ಮಗ್ನನಾಗಿದ್ದ ಗಣಪತಿ ಅಪ್ಸರೆಯ ಕಣ್ಣಿಗೆ ಬೀಳ್ತಾನೆ. ಗಣಪತಿಯನ್ನ ಕಂಡೊಡನೆಯೇ ಆತನ ಸೌಂದರ್ಯವನ್ನ ಕಂಡ ಅಪ್ಸರೆ ಗಣಪತಿಯನ್ನ ವಿವಾಹವಾಗಲು ಇಚ್ಛಿಸ್ತಾಳೆ. ನಂತರ ಧ್ಯಾನ ಮಗ್ನನಾದ ಗಣಪತಿಯ ಬಳಿ ಹೋಗಿ ಗಣಪತಿಯು ಧ್ಯಾನದಿಂದ ಮೇಲೇಳುವಂತೆ ಮಾಡಲು ನಾನಾ ನಾಮಾವಳಿಗಳಿಂದ ಕೂಗ್ತಾಳೆ. ಆಕೆಯ ಕೂಗು ಕೇಳಿದ ಗಣಪನು ಧ್ಯಾನದಿಂದ ಎದ್ದು ಅಪ್ಸರೆಯನ್ನ ಕೇಳ್ತಾನೆ. ನಾನು ನಿನ್ನನ್ನೇ ವಿವಾಹವಾಗುತ್ತೇನೆ ಎಂದು ಹೇಳ್ತಾಳೆ. ಅಪ್ಸರೆಯ ಮಾತು ಕೇಳಿದ ಗಣಪನು ದೃಢ ಚಿತ್ತನಾಗಿ ಹೇಳಿದ, ವಿವಾಹ ಮಾಡಿಕೊಂಡು ಮೋಹ ಬಂಧನದಲ್ಲಿ ಬಂಧಿತನಾಗಲು ನನಗಿಷ್ಟವಿಲ್ಲ ಎಂದು. ಗಣಪನ ಪ್ರತಿಕ್ರಿಯೆಗೆ ಕೆಂಡಮಂಡಲವಾದ ಅಪ್ಸರೆಯು ನೀನು ನನ್ನನ್ನ ವಿವಾಹವಾಗಲೇಬೇಕು ಎಂದು ಪಟ್ಟು ಹಿಡಿತಾಳೆ. ಇದಕ್ಕೆ ಕೋಪಗ್ರಸ್ತನಾದ ವಿನಾಯಕನು ನೀನು ಪೃಥ್ವಿಯ ಮೇಲೆ ವೃಕ್ಷವಾಗಿ ಜನಿಸು ಎಂದು ಶಾಪ ನೀಡ್ತಾನೆ.